ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ, ಈ ಷೇರುಗಳ ಬಗೆಗಳ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಆದಂತಹ KFD ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾರಿದ್ದರೆ ಕಮೆಂಟ್ಗಳ ಮೂಲಕ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆ ಈ ಒಂದು ವೀಡಿಯೋಸನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ನಮ್ಮ ವೀಡಿಯೋನ ಲೈಕ್ ಮಾಡಲು ಹೇಳಿ, ಅವರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಶೇರ್ಸ್‌ಗಳಂದ್ರೆ ಏನು? ಸಾಧಾರಣವಾಗಿ ಒಂದು ಕಂಪನಿ ತನ್ನ ವ್ಯವಹಾರವನ್ನು ನಡೆಸ್ತಾ ಇದೆ ಅಂತಂದರೆ, ಆ ವ್ಯವಹಾರನ ಇನ್ನೂ ಸಹ ವಿಸ್ತರಿಸಬೇಕು ಅಥವಾ ಇನ್ನೂ ಸಹ ಶಾಖೆಗಳನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಸಾಲದ ಅವಶ್ಯಕತೆ ಇರುತ್ತೆ. ಸೊ ಒಂದು ವೇಳೆ ಬ್ಯಾಂಕಿನಲ್ಲಿ ಸಹ ಸಾಲ ಮಾಡಿದೆ ಮತ್ತು ಬೇರೆ ರೀತಿಯಾಗಿ ಪ್ರತ್ಯೇಕವಾಗಿ ಖಾಸಗಿಯಾಗಿ ಶ್ರೀಮಂತರ ಬಳಿಯಲ್ಲೂ ಸಹ ಹೋಗಿ ಸಾಲವನ್ನು ಪಡ್ಕೊಂಡಿದೆ ಅಂದರೆ, ಇನ್ನೂ ಅದಕ್ಕೆ ಹಣದ ಅವಶ್ಯಕತೆ ಇದೆ ಅಂತಂದಾಗ ಪಬ್ಲಿಕ್ ಇಶ್ಯೂ ಅಲ್ಲಿ IPO ಪ್ರಾಸೆಸ್ ಮೂಲಕ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮೂಲಕ ತನ್ನ ಕಂಪನಿಯ ಷೇರುಗಳನ್ನು ಸಾರ್ವಜನಿಕರಿಗೆ ಹರಾಜಿಗೆ ಇಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳುತ್ತೆ ಅನ್ನೋಂಥ ವಿಚಾರ. ಸೊ ಈ ರೀತಿ IPO ಆದಂತಹ ಷೇರುಗಳಲ್ಲಿ ಹಲವಾರು ಬಗೆಯಾದಂಥ ಶೇರ್ಸ್ಗಳನ್ನು ಸಹ ನಾವು ಈ ಶೇರ್ ಮಾರ್ಕೆಟ್ನಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋಂಥ ವಿಚಾರ. ಅದರಲ್ಲಿ ಮೊದಲನೇ ಒಂದು ಶೇರ್ ಏನು ಅಂತಂದರೆ, ಈ ಗ್ರೋತ್ ಶೇರ್ಸ್ ಅಂತ ಹೇಳ್ತೀವಿ. ಈ ಗ್ರೋತ್ ಶೇರ್ಸ್ ಅಂದರೆ ಯಾವುದೇ ರೀತಿಯಾಗಿ ಕಂಪನಿ ಮಾಡಿದಂಥ ಲಾಭದ ಒಂದು ಅಂಶವನ್ನು ಷೇರುದಾರರಿಗೆ ಅದರ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದಿಲ್ಲ ಡಿವಿಡೆಂಡ್ ರೂಪದಲ್ಲಿ. ಅದನ್ನು ನಾವು ಗ್ರೋತ್ ಶೇರ್ ಅಂತ ಹೇಳ್ತೀವಿ. ಲಾಂಗ್ ಟರ್ಮಲ್ಲಿ ಇದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಮೂಲಕ ಬೆಳವಣಿಗೆ ಆಗುತ್ತೆ ಅನ್ನುವಂಥ ವಿಚಾರ. ಅಂದರೆ ₹5 ಶೇರನ್ನು ಕೊಂಡ್ಕೊಂಡಿರುವಂಥ ವ್ಯಕ್ತಿ ಒಂದು 10-15 ವರ್ಷದ ಬಳಿಕ ಅದು 500 ಅಥವಾ ₹5,000 ಆಗಿ ಅಪ್ರಿಷಿಯೇಟ್ ಆಗಿರುತ್ತೆ ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಬಂದ್ಬಿಟ್ಟು ಗ್ರೋತ್ ಶೇರ್ ಅಂತ ಹೇಳ್ತೀವಿ. ಸೊ ಈ ಗ್ರೋತ್ ಶೇರಲ್ಲಿ ಯಾವುದೇ ರೀತಿಯಾದಂತಹ ಡಿವಿಡೆಂಡ್ಗಳನ್ನು ಕಂಪನಿಗಳು ವಿತರಣೆ ಮಾಡಲ್ಲ ಅನ್ನುವಂಥ ವಿಷಯ. ಅದೇ ರೀತಿ ನೆಕ್ಸ್ಟ್ ಶೇರ್ ಯಾವುದು ಅಂತಂದರೆ, ಅದು ಡಿವಿಡೆಂಡ್ ಶೇರ್ಸ್ ಅಂತ ಹೇಳ್ತಾರೆ. ಸೊ ಈ ಡಿವಿಡೆಂಡ್ ಶೇರ್ಸ್ ಅಂದರೆ ಏನು ಅಂತಂದರೆ, ಕಂಪನಿ ತಾನು ಮಾಡಿದಂತಹ ಲಾಭವನ್ನು ಲಾಭದ ಒಂದು ಭಾಗವನ್ನು ಎಷ್ಟು ಷೇರುದಾರರು ಎಷ್ಟು ಶೇರನ್ನು ಒಬ್ಬ ವ್ಯಕ್ತಿ ಇಟ್ಕೊಂಡಿದ್ದಾನೋ ಆ ಒಂದು ಶೇರಿಗೆ ಇಷ್ಟು ಅನ್ನುವಂಥ ಒಂದು ಮೊತ್ತಕ್ಕೆ ನಿಗದಿಪಡಿಸ್ಬಿಟ್ಟು ಆ ಹಣವನ್ನು ಆ ಷೇರುದಾರರ ಬ್ಯಾಂಕಿನ ಖಾತೆಗೆ ಜಮೆ ಮಾಡಲಾಗುತ್ತೆ ಅನ್ನುವಂಥ ಒಂದು ವಿಷಯ. ಸೊ ಈಗ ಈ ಗ್ರೋತ್ ಶೇರಿಗೂ ಮತ್ತು ನಾನು ಹೇಳ್ತಿರುವಂಥ ಡಿವಿಡೆಂಡ್ ಶೇರ್ಗೂ ಇರುವಂಥ ಅಂತರವನ್ನು ನಾವೀಗ ತಿಳ್ಕೊಂಡಿದ್ದೀವಿ. ಗ್ರೋತ್ ಶೇರಲ್ಲಿ ಏನು ಅಂತಂದರೆ, ಬಂದಂಥ ಲಾಭಾಂಶವನ್ನು ಕಂಪನಿಗಳು ಪುನಃ ತಮ್ಮ ಒಂದು ಕಂಪನಿಯಲ್ಲೇ ಮರು ಹೂಡಿಕೆ ಮಾಡೋದಕ್ಕೆ ಅದು ಮುಂದಾಗ್ತವೆ ಅನ್ನುವಂಥ ವಿಚಾರ. ಇವೆರಡೂ ಶೇರ್ಗಳನ್ನು ಹೊರತುಪಡಿಸ್ಬಿಟ್ಟು ಇನ್ನೂ ಮಿಕ್ಕಿದ 2 ಶೇರ್‌ಗೆ ಒಂದು ವ್ಯಾಲ್ಯೂ ಶೇರ್ ಅಂತ ಹೇಳ್ತಾರೆ. ವ್ಯಾಲ್ಯೂ ಶೇರ್ ಅಂದರೆ ಶೇರ್ ಮಾರ್ಕೆಟಲ್ಲಿ ಆ ಕಂಪನಿಯ ವ್ಯಾಲ್ಯೂ ಹೇಗಿದೆ, ವ್ಯಾಲ್ಯೂಯೇಷನ್‌ಗೆ ತಕ್ಕಂತೆ ತುಂಬ ಬೆಳವಣಿಗೆ ಕಂಡಂತಹ, ಅತ್ಯಧಿಕವಾಗಿ ಡಿವಿಡೆಂಟನ್ನು ನೀಡಬಂದಂತಹ, ಕನ್ಸಿಸ್ಟೆಂಟ್ ಆಗಿ ಬೆಳೆಯುವಂತಹ, ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಟನ್ನು ಕೊಡುವಂತಹ, ಸತತವಾಗಿ ಕೊಡುವಂತಹ ಕಂಪನಿಗಳ ಶೇರ್ಗಳನ್ನು ವ್ಯಾಲ್ಯೂ ಶೇರ್ಸ್ ಅಥವಾ ವ್ಯಾಲ್ಯೂ ಸ್ಟಾಕ್ಸ್ ಅಂತ ನಾವು ಕರಿತೇವೆ. ಸೊ ಈ ವ್ಯಾಲ್ಯೂ ಸ್ಟಾಕ್ಸಿನ ಮೂಲಕ ಏನು ಅಂತಂದರೆ, ಆ ವ್ಯಾಲ್ಯೂ ಸ್ಟಾಕ್ಸ್ ತೊಗೊಳ್ಳೋದೇ ಒಂದು ರೀತಿ ಹೆಮ್ಮೆ ಇದ್ದಂಗೆ ಅನ್ನುವಂಥ ಒಂದು ವಿಚಾರ. ಸತತವಾಗಿ ಓಡುವಂಥ ಒಂದು ಕುದುರೆ ಅನ್ನೋಂಥ ಒಂದು ಪಟ್ಟಿಯನ್ನು ಪಡೆದಂತಹ ಒಂದು ಶೇರ್ಸನ್ನು ನಾವು ಈ ವ್ಯಾಲ್ಯೂ ಶೇರ್ಸ್ ಅಂತ ನಾವು ಹೇಳ್ತೀವಿ. ಈ ಮೂರನ್ನು ಹೊರತುಪಡಿಸಿ ಇನ್ನೊಂದು ಶೇರ್ ಇದೆ, ಅದೇ ಪ್ರಿಫರೆನ್ಷಿಯಲ್ ಶೇರ್ಸ್ ಅಂತ ಹೇಳ್ತಾರೆ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತಾರೆ. ಸೊ ಈ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು ಅಂದರೆ, ಈ ಪ್ರಿಫರೆನ್ಸ್ ಶೇರ್ಸಿಗೂ ನಾರ್ಮಲ್ ಆರ್ಡಿನರಿ ಕಾಮನ್ ಶೇರ್ಸಿಗೂ ಇರುವಂಥ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ಸೊ ನಾರ್ಮಲ್ ಶೇರ್ಸ್ಗಳಲ್ಲಿ ನಿಮಗೆ ಡಿವಿಡೆಂಡ್ ಸಿಗುತ್ತೆ, ಅದು ಡಿವಿಡೆಂಟ್ ಓರಿಯೆಂಟೆಡ್ ಶೇರ್ಸ್ ಆಗಿದ್ದರೆ, ಅಥವಾ ಗ್ರೋತ್ ಓರಿಯೆಂಟೆಡ್ ಶೇರ್ಸ್ ಆಗಿದ್ದರೆ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಅಥವಾ ಬಂಡವಾಳ ಏನಾಗುತ್ತೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ ಅಥವಾ ಏರಿಕೆ ಆಗುತ್ತೆ ಅನ್ನುವಂಥ ವಿಚಾರ. ಸೊ ಇದು 2 ಅಂಶ ಇದೆ. ಸೊ ಈ ಪ್ರಿಫರೆನ್ಸ್ ಶೇರ್ಸ್‌ಲಿ ಬಂಡವಾಳ ಏರಿಕೆನೂ ಆಗುತ್ತೆ, ಹಾಗೆಯೇ ನಿಮಗೆ ಈ ಡಿವಿಡೆಂಟು ಸಹ ನಿಮಗೆ ಸಿಗುತ್ತೆ. ಮತ್ತು ಯಾಕೆ ಇದು ಆರ್ಡಿನರಿ ಶೇರ್‌ಗಿಂತ ವಿಭಿನ್ನವಾಗಿದೆ ಅಂತಂದರೆ, ಈ ಪ್ರಿಫರೆನ್ಸ್ ಶೇರ್ಸಲ್ಲಿ ನಿಮಗೆ ವೋಟಿಂಗ್ ರೈಟ್ ಇರೋದಿಲ್ಲ. ಸಾಧಾರಣವಾಗಿ ಗ್ರೋತ್ ಶೇರ್ಸ್ ಅಥವಾ ಈ ಡಿವಿಡೆಂಟ್ ಶೇರ್ಸ್ ಅಥವಾ ವ್ಯಾಲ್ಯೂ ಶೇರ್ಸ್‌ಗಳಲ್ಲಿ ಏನು ಅಂತಂದರೆ, ಕಂಪನಿ ತಗೊಳ್ಳುವಂಥ ಯಾವುದೇ ಒಂದು ನಿರ್ಧಾರಕ್ಕೆ ಸಾರ್ವಜನಿಕರ ಅಂತಂದರೆ ಷೇರುದಾರರು ಯಾರು ಸಾರ್ವಜನಿಕರು ಷೇರುದಾರರಾಗಿ ಬದಲಾವಣೆ ಆಗಿರ್ತಾರಲ್ವ, ಸೊ ಆ ಷೇರುದಾರರಿಗೆ ಒಂದು ನೋಟಿಸನ್ನು ಇಮೇಲ್ ಮೂಲಕ ನೀಡಲಾಗುತ್ತೆ. ಸೊ ಇಮೇಲ್ ಮೂಲಕ ಕಳಿಸಿದಂಥ ಆ ನೋಟಿಸಿನ ಪೈಕಿಯಲ್ಲಿ ಮತದಾನ ಹಾಕುವಂಥ ಒಂದು ಸೌಲಭ್ಯವನ್ನು ಸಹ ಕಲ್ಪಿಸಿಕೊಡಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ವೋಟಿಂಗ್ ಅಂತ ಹೇಳ್ತೀವಿ. ಸೊ ವೋಟಿಂಗ್ ರೈಟ್ಸನ್ನು ಸಹ ಷೇರುದಾರರಿಗೆ ಇಮೇಲ್ನಲ್ಲಿ ಕಳಿಸಲಾಗುತ್ತೆ. ಸೊ ಷೇರುದಾರರು ತಮ್ಮ ಬಳಿ ಇರುವಂಥ ಷೇರಿಗೆ ಅನ್ವಯವಾಗಿ ಮತವನ್ನು ಚಲಾಯಿಸಬಹುದು. ಯಾವುದಕ್ಕಾಗಿ ಈ ಮತವನ್ನು ಚಲಾಯಿಸಲಾಗುತ್ತೆ ಅಂತಂದರೆ, ಕಂಪನಿಯಲ್ಲಿ ಅದರಲ್ಲೂ ಮ್ಯಾನೇಜ್ಮೆಂಟಲ್ಲಿ ಆಗುವಂಥ ಬದಲಾವಣೆಗೆ, CEO ಆಯ್ಕೆ ಆಗಿರ್ಬೋದು, MDಯ ಬದಲಾವಣೆಗಳಾಗಿರ್ಬೋದು, CFO ಬದಲಾವಣೆಗಳಾಗಿರ್ಬೋದು, ಕಂಪನಿ ಮಾಡುವಂಥ ಕೆಲವೊಂದು ನಿರ್ಧಾರಗಳಾಗಿರ್ಬೋದು, ಅದನ್ನೆಲ್ಲ ಸಹ ಆ ನಿರ್ಧಾರವನ್ನು ಸಾರ್ವಜನಿಕರು ಅನ್ನೋಕ್ಕಿಂತ ಮುಂಚೆ ಷೇರುದಾರರು, ಸೊ ಸಾರ್ವಜನಿಕರು ಷೇರುದಾರರಾದರೆ ಅವರು ಷೇರುದಾರರು ಸಹ ಆ ಕಂಪನಿಯ ಮಾಲೀಕರಂತ ಪರಿಗಣಿಸಲಾಗುತ್ತೆ. ಸೊ ಈ ಸಾರ್ವಜನಿಕ ಷೇರುದಾರರಿಗೆ ಮಾಲೀಕರಂತ ಪರಿಗಣಿಸಿದ ಬಳಿಕ ಅವರಿಗೂ ಸಹ ಈ ಒಂದು ನೋಟಿಸನ್ನು ಇಮೇಲ್ನಲ್ಲಿ ಕಳಿಸಲಾಗುತ್ತೆ. ಅದರ ಮೂಲಕ ಈ ಷೇರುದಾರರು ಸಹ ಕಂಪನಿಯ ಪ್ರಕ್ರಿಯೆಯಲ್ಲಿ ಕಂಪನಿಯ ಒಂದು ನಿರ್ವಹಣಾ ಪ್ರಕ್ರಿಯೆಯಲ್ಲಿ ಅವರು ಸಹ ಮತವನ್ನು ಚಲಾಯಿಸೋದ್ರ ಮೂಲಕ ತಮ್ಮ ಹಕ್ಕನ್ನು ಅವರು ಸಹ
ಪಡ್ಕೊಂಡಿರ್ತಾರೆ ಅನ್ನುವಂಥ ವಿಚಾರ. ಸೊ ಈ ಒಂದು ಮತದಾನದ ಹಕ್ಕು ಅಂತ ನಾವೇನು ಹೇಳ್ತೀವಿ, ವೋಟಿಂಗ್ ರೈಟ್ಸ್ ಅಂತ ನಾವೇನು ಹೇಳ್ತೀವಿ, ಇದನ್ನು ಈ ಪ್ರಿಫರೆನ್ಷಿಯಲ್ ಶೇರ್ಸಲ್ಲಿ ನೀಡಲಾಗೋದಿಲ್ಲ ಅನ್ನೋಂಥ ವಿಚಾರ. ಅಂದರೆ ಪ್ರಿಫರೆನ್ಷಿಯಲ್ ಶೇರ್ಸಲ್ಲಿ ಕನ್ಸಿಸ್ಟೆಂಟಾಗಿ ಡಿವಿಡೆಂಟನ್ನು ನೀಡಲಾಗುತ್ತೆ ಮತ್ತು ಕ್ಯಾಪಿಟಲ್ ಅಪ್ರಿಷಿಯೇಷನ್ಸ್ಗಳಿರುತ್ತೆ. ಆದರೆ ನಿಮಗೆ ಯಾವುದೇ ರೀತಿಯಾಗಿ ಮತ ಚಲಾಯಿಸಲು ಹಕ್ಕು ಇರೋದಿಲ್ಲ ಅನ್ನೋಂಥ ವಿಷಯ. ಸೊ ಈ ಪ್ರಿಫರೆನ್ಸ್ ಶೇರ್ಸ್ ಅನ್ನೋದು ಹೆಚ್ಚು ಕಮ್ಮಿ ಬಾಂಡ್ ಇನ್ವೆಸ್ಟ್ಮೆಂಟ್ ರೀತಿಯಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಇದೊಂದು ರೀತಿ ಹೈಬ್ರಿಡ್ ಇನ್ವೆಸ್ಟ್ಮೆಂಟ್ ಅಪ್ರೋಚ್. ಇದೊಂದು ರೀತಿ ಬಾಂಡ್ ಇನ್ವೆಸ್ಟರ್ಸ್ಗೆ ಯಾವ ರೀತಿ ನೋಡ್ಕೊಳ್ಳಲಾಗುತ್ತೋ ಡೆಟ್ ಇನ್ವೆಸ್ಟರ್ಸ್ ಅಂತ ಹೇಳಿ, ಹಾಗೆಯೇ ಈ ಪ್ರಿಫರೆನ್ಸ್ ಇನ್ವೆಸ್ಟರ್ಸನ್ನು ನೋಡ್ಕೊಳ್ಳಲಾಗುತ್ತೆ ಅನ್ನೋಂಥ ವಿಚಾರ. ಇನ್ನೊಂದು ಅಂಶ ಏನು ಅಂತಂದರೆ, ಈ ಕಂಪನಿಗಳು ಒಂದು ವೇಳೆ ಬ್ಯಾಂಕ್ರಪ್ಟ್ ಆಯಿತು ಅಂತಂದಾಗ, ಅಂದರೆ ಆರ್ಥಿಕವಾಗಿ ಕಂಪನಿಗಳು ದಿವಾಲಾಗಿದ್ದಾಗ, ಕಂಪನಿಯ ಹಲವಾರು ಆಸ್ತಿಗಳನ್ನು ವಿಲೀನಗೊಳಿಸ್ಬಿಟ್ಟು ಬಂದಂಥ ಹಣವನ್ನು ಏನು ಮಾಡಬೇಕು, ಲಿಕ್ವಿಡೇಟ್ ಮಾಡಿದಂಥ ಹಣವನ್ನು ಯಾವ ಕಂಪನಿಗೆ ಹೂಡಿಕೆದಾರರಿಗೆ ಮರುಪಾವತಿ ಮಾಡಬೇಕು ಅನ್ನೋಂಥ ಅಂಶ ಬಂದಾಗ, ಮೊದಲ ಪ್ರಿಫರೆನ್ಸ್ ಕೊಡೋದು ಯಾರಿಗೆ ಅಂತ ನೋಡೋದಾದರೆ ಆರ್ಡಿನರಿ ಶೇರ್ ಹೋಲ್ಡರ್ಸ್ಗಿಂತ ಮುಂಚಿತವಾಗಿ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಸಿಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಆ ಕಂಪನಿಯಲ್ಲಿ ಹೂಡಿಕೆ ಮಾಡಿದಂತಹ ಬಾಂಡ್ ಹೋಲ್ಡರ್ಸ್ಗಳಿಗೆ, ಅವರು ಆ ಕಂಪನಿಯ ಡಿಬೆಂಚರ್ಸ್ಗಳು ಅಥವಾ ಕಾರ್ಪೊರೇಟ್ ಬಾಂಡ್ ಅಂತ ನಾವೇನು ಕರಿತೀವಿ, ಆ ಕಂಪನಿಯ ಬಾಂಡ್ಸ್ಗಳನ್ನು ಖರೀದಿ ಮಾಡಿರ್ತಾರೆ, ಅವರಿಗೆ ಮುಖ್ಯತ್ವವನ್ನು ಕೊಡ್ತಾರೆ. ಅದರ ಬಳಿಕ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸಿಗೆ ಈ ಒಂದು ಮುಖ್ಯತ್ವವನ್ನು ಕೊಟ್ಟು ಹಣವನ್ನು ಅವರಿಗೆ ವಾಪಸ್ ಮಾಡ್ತಾರೆ ಅನ್ನುವಂಥ ವಿಚಾರ. ಸೊ ಬಂದಂಥ ಹಣ, ಅಂದರೆ ಲಿಕ್ವಿಡೇಟ್ ಆಗಿ ಎಷ್ಟು ಹಣ ಬರುತ್ತೋ ಅಷ್ಟು ಹಣದಲ್ಲಿ ಒಂದಿಷ್ಟು ಭಾಗದಷ್ಟು ಹಣವನ್ನು ಈ ರೀತಿ ಹಂಚಿಕೆ ಮಾಡಲಾಗುತ್ತೆ. ಸಾಧಾರಣವಾದಂಥ ಶೇರ್ ಹೋಲ್ಡರ್ಸಿಗೆ ಈ ಹಣ ಸಿಗೋದಿಲ್ಲ ಅನ್ನೋದೇ ನಿದರ್ಶನವಾದಂಥ ಸತ್ಯಾಂಶ ಆಗಿದೆ. ಸೊ ಇದು ಈ ಶೇರ್ಗಳಿಗಿರುವಂಥ ವ್ಯತ್ಯಾಸ. ಅದು ವ್ಯಾಲ್ಯೂ ಶೇರ್, ಗ್ರೋತ್ ಶೇರ್, ಡಿವಿಡೆಂಡ್ ಶೇರ್ ಮತ್ತು ಪ್ರಿಫರೆನ್ಷಿಯಲ್ ಶೇರ್ಸಿಗೆ ಇರುವಂತಹ ಒಂದು ವ್ಯತ್ಯಾಸವನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ನೀವು ಯಾವುದೇ ರೀತಿಯಾಗಿ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅಂತ ಇದ್ದೀರಾ ಅಂದರೆ, ನಿಮ್ಮ ನಗರದಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿರುವಂತಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ನೀವು ತಗೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFET ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.